ಹಾಯ್ ಎಲ್ರಿಗೂ, ಮಧುಶ್ರೀ ಅಂತ GRMS ಇಂದ. ನೀವು ಫಾಕ್ಸ್ಕಾನ್ ಕಂಪ್ನಿಗೆ ಎಂಟ್ರಿ ಆಗಬೇಕಂದ್ರೆ ಕೆಲವೊಂದು ರೂಲ್ಸ್ಗಳು ನಿಮಗೆ ಗೊತ್ತಿರಬೇಕಿರುತ್ತೆ ಕಂಪ್ನಿ ಬಗ್ಗೆ. ಮೊದಲು ಏನಂದರೆ, ಈ ಕಂಪ್ನಿ ರನ್ ಆಗೋದು 3 ಶಿಫ್ಟ್ ಮೇಲೆ. ಮೊದಲೇ ಶಿಫ್ಟ್ ಬಂದ್ಬಿಟ್ಟು ಎ ಶಿಫ್ಟ್ ಅಂತೀವಿ, ಅದನ್ನು ಮಾರ್ನಿಂಗ್ ಶಿಫ್ಟ್ ಅಂತ ಕೂಡ ಕರಿತೀವಿ. ಮಾರ್ನಿಂಗ್ ಶಿಫ್ಟ್ ಟೈಮಿಂಗ್ಸ್ ಬಂದ್ಬಿಟ್ಟು 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಇರುತ್ತೆ. ನೆಕ್ಸ್ಟ್ ಬಿ ಶಿಫ್ಟ್ ಅಂತೀವಿ, ಅಂದರೆ ಮಧ್ಯಾಹ್ನ ಶಿಫ್ಟು, ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಇರುತ್ತೆ. ನೈಟ್ ಶಿಫ್ಟ್, ಅದನ್ನು ಸಿ ಶಿಫ್ಟ್ ಅಂತ ಕರಿತೀವಿ. ಈ ಶಿಫ್ಟ್ ಟೈಮಿಂಗ್ಸ್ ಬಂದ್ಬಿಟ್ಟು ರಾತ್ರಿ 10 ಗಂಟೆಯಿಂದ ಮಾರ್ನಿಂಗ್ 6 o'clock ವರೆಗೂ ಇರುತ್ತೆ. ಶಿಫ್ಟ್ ರೂಲ್ಸ್ ಏನು ಅಂತಂದರೆ, ಮಾರ್ನಿಂಗ್ ಶಿಫ್ಟು ಮತ್ತು ನೈಟ್ ಶಿಫ್ಟಿಗೆ ಒಂದು ದಿನಕ್ಕೆ 50 ರೂಪಾಯಿ ಶಿಫ್ಟ್ ಅಲೋವೆನ್ಸ್ ಇರುತ್ತೆ. ಮಧ್ಯಾಹ್ನ ಶಿಫ್ಟಿಗೆ ಒಂದು ದಿನಕ್ಕೆ 25 ರೂಪಾಯಿ ಶಿಫ್ಟ್ ಅಲೋವೆನ್ಸ್ ಇರುತ್ತೆ. ಇನ್ನೊಂದೇನೆಂದರೆ, ಯಾವುದೇ ಶಿಫ್ಟಿಗೆ ನೀವು ಬರ್ತೀರಾ ಅಂದ್ರೂ ಪಿಕಪ್ ಮತ್ತು ಡ್ರಾಪಿಗೆ ಕ್ಯಾಬ್ ಫ್ರೀ ಇರುತ್ತೆ, ಪ್ಲಸ್ 2 times ಫುಡ್ ಒಳಗಡೆ ಕಂಪ್ನಿಯಲ್ಲಿ ಫ್ರೀ ಇರುತ್ತೆ ನಿಮಗೆ. ಇದಿಷ್ಟು ಶಿಫ್ಟ್ ವೈಸ್ ಡೀಟೇಲ್ಸ್ ಆಗಿರುತ್ತೆ. ಕಂಪಲ್ಸರಿ ಎಲ್ಲರೂ 3 ಶಿಫ್ಟು ಮಾಡಲೇಬೇಕಿರುತ್ತೆ. ಶಿಫ್ಟ್ ವೈಸ್ ರನ್ ಆಗ್ತಾ ಇರೋ ಕಂಪ್ನಿಯಿಂದ ಎಲ್ರಿಗೂ ಶಿಫ್ಟ್ಸ್ ಮ್ಯಾಂಡೇಟ್ರಿ ಇರುತ್ತೆ. ಆಮೇಲೆ ಪ್ರತಿ ಒಂದು ವಾರನೂ ಪ್ರತಿ ಶಿಫ್ಟ್ ಚೇಂಜ್ ಆಗ್ತಾ ಇರುತ್ತೆ. ಅಂದರೆ ಈ ವಾರ ಮಧ್ಯಾಹ್ನ ಶಿಫ್ಟ್ ಇದ್ರೆ ಮುಂದಿನ ವಾರ ಮಾರ್ನಿಂಗ್ ಶಿಫ್ಟ್ ಇರುತ್ತೆ, ಅಂದರೆ ಬೆಳಗಿನ ಜಾವದ ಶಿಫ್ಟು. ಅದ್ರ ನೆಕ್ಸ್ಟ್ ನೈಟ್ ಶಿಫ್ಟ್ ಬರುತ್ತೆ. ಇದಿಷ್ಟು ಶಿಫ್ಟ್ ಡೀಟೇಲ್ಸ್ ಆಗಿರುತ್ತೆ. ನೆಕ್ಸ್ಟ್ ಮೆಟಲ್ ಫ್ರೀ ಕಾನ್ಸೆಪ್ಟ್ ಅಂತ ಯೂಸ್ ಮಾಡ್ತೀವಿ. ಮೆಟಲ್ ಫ್ರೀ ಕಾನ್ಸೆಪ್ಟ್ ಏನು ಅಂತಂದರೆ, ಒಳಗಡೆ ಮೆಟಲ್ ಡಿಟೆಕ್ಟರ್ಸ್ ಇರುತ್ತೆ. ಇದು ಏನಕ್ಕೆ ಯೂಸ್ ಮಾಡ್ತಾರೆ ಕಂಪ್ನಿಲಿ ಅಂತಂದರೆ, ಇದು ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಆಗಿರೋದ್ರಿಂದ ಐಫೋನಿಗೆ ಚಿಕ್ಕ ಪುಟ್ಟ ಪಾರ್ಟ್ಸು ಮೆಟಲ್ದು ಹಾಕ್ತಾ ಇರ್ತೀವಿ. ಸೊ ಈ ಮೆಟಲ್ ಪಾರ್ಟ್ಸ್ಗಳನ್ನ ಯಾರು ಕದ್ದು ತೊಗೊಂಡು ಹೋಗಬಾರ್ದು, ಅದು ಮಿಸ್ಯೂಸ್ ಆಗಬಾರ್ದು ಅನ್ನೋ ಒಂದು ರೀಸನ್ಗೆ ಮೆಟಲ್ ಡಿಟೆಕ್ಟರ್ಸ್ನ ಹಾಕಿರ್ತಾರೆ. ಈ ಮೆಟಲ್ ಡಿಟೆಕ್ಟರ್ಸ್ ಏನು ಮಾಡುತ್ತೆ ಅಂತಂದರೆ, ಆ ಮೆಟಲ್ ಪಾರ್ಟ್ಸ್ಗಳನ್ನ ಡಿಟೆಕ್ಟ್ ಮಾಡೋದಲ್ಲದೆ ನಮ್ಮ ಬಾಡಿಲಿ ನಾವು ಯೂಸ್ ಮಾಡ್ತಾ ಇರೋಂಥ ಮೆಟಲ್ಸ್ನು ಕೂಡ ಸೆನ್ಸ್ ಮಾಡುತ್ತೆ. ಹಾಗಾಗಿ ಹಲ್ಲಲ್ಲಿ ಕ್ಯಾಪು ಕ್ಲಿಪ್ಪು ಬಾಡಿಲಿ ರಾಡ್ ಹಾಕ್ಸಿರೋರು ಕೂಡ ಈ ಮೆಟಲ್ಸಲ್ಲಿ ಸೆನ್ಸ್ ಆಗೋದ್ರಿಂದ ದಯವಿಟ್ಟು ಹಲ್ಲಲ್ಲಿ ಕ್ಯಾಪು ಕ್ಲಿಪ್ಪು ಏನಾದರೂ ಇದ್ದರೆ ಮೊದಲೇ ತೆಗೆಸ್ಕೊಂಬಿಡಿ ಕಂಪ್ನಿಗೆ ಎಂಟ್ರಿ ಆಗೋಕ್ಕಿಂತ ಮುಂಚೆ. ಇಲ್ಲ ಅದನ್ನು ನೀವು ಇನ್ಫಾರ್ಮ್ ಮಾಡಿದ್ರೆ ನಾವು ಅದಕ್ಕೆ ಸ್ಟಿಕ್ಕರ್ ಕೂಡ ಅಪ್ಲೈ ಮಾಡಿಸಿ ಕೊಡ್ತೀವಿ. ನೆಕ್ಸ್ಟ್ ಇನ್ನೊಂದು ಬಂದ್ಬಿಟ್ಟು, ಈ ಮೆಟಲ್ ಸೆನ್ಸರ್ಸು ತಾಳಿ ಕಾಲುಂಗ್ರನ ಅಥವಾ ನಾವು ಕೈಯಲ್ಲಿ ಹಾಕೋ ಚೈನು, ವಾಚ್, ರಿಂಗು, ಬಳೆನ ಕೂಡ ಸೆನ್ಸ್ ಮಾಡುತ್ತೆ. ಆಮೇಲೆ ಡ್ರೆಸ್ಸಲ್ಲಿ ಇರುವಂಥ ಮೆಟಲ್ ಬಟನ್ಸ್ ಆಗಲಿ, ಮೆಟಲ್ ಹುಕ್ಸ್ ಆಗಲಿ, ಏನೇ ಮೆಟಲ್ ಥಿಂಗ್ಸ್ ನಮ್ಮ ಡ್ರೆಸ್ಸಲ್ಲಿ ಇದ್ರೂ ಅದನ್ನು ಸೆನ್ಸ್ ಮಾಡುತ್ತೆ. ಅದಕ್ಕಾಗಿ ಫಸ್ಟ್ ನಾವು ಹೇಳೋದೇನೆಂದರೆ, ಡ್ರೆಸ್ಸಲ್ಲಿ ಯಾವುದೇ ಕಾರಣಕ್ಕೂ ಒಂದು ಸಣ್ಣ ಮೆಟಲ್ ಕೂಡ ಇರಬಾರ್ದು. ಹುಕ್ಸ್, ಬಟನ್ಸ್ ಏನು ಕೂಡ ಇರಬಾರ್ದು. ಎಲಾಸ್ಟಿಕ್ ವೇರ್ಸ್ನೇ ಯೂಸ್ ಮಾಡಬೇಕು ಅಂತ ಫಸ್ಟ್ ಡ್ರೆಸ್ಸಲ್ಲಿ ಹೇಳ್ತೀವಿ. ಮೆಟಲ್ ಫ್ರೀ ಕಾನ್ಸೆಪ್ಟ್ ಫಸ್ಟ್ ಯಾವಾಗಲೂ ಡ್ರೆಸ್ಸಲ್ಲೇ ಇರಬೇಕು. ಪ್ಲಾಸ್ಟಿಕ್ ಬಟನ್ಸ್ ಆದರೆ ಓಕೆ ಇರುತ್ತೆ, ಬಟ್ ಆದಷ್ಟು ಎಲ್ಲ ಪ್ಲಾಸ್ಟಿಕ್ ಬಟನ್ಸ್ ಆಗಲಿ, ಮೆಟಲ್ ಬಟನ್ಸ್ ಆಗಲಿ, ಹುಕ್ಸ್ ಆಗಲಿ ಅವಾಯ್ಡ್ ಮಾಡಿ ಎಲಾಸ್ಟಿಕ್ ವೇರ್ಸ್ನ ಯೂಸ್ ಮಾಡಿ ಅಂತ ಹೇಳ್ತೀವಿ. ನೆಕ್ಸ್ಟ್, ಮ್ಯಾರಿಡ್ ವುಮೆನ್ನಿಗೆ ತಾಳಿ ಕಾಲುಂಗ್ರ ಕಂಪಲ್ಸರಿ ತೆಗಿಲೇಬೇಕಾಗಿರುತ್ತೆ. ಅದು ವರ್ಕಿಂಗ್ ಅವರ್ಸಲ್ಲಿ ಮಾತ್ರ. ನೀವು ಹೋಗ್ತಾ ಬರ್ತಾ ಹಾಕೊಂಡು ಹೋಗ್ಬೋದು, ಬರ್ಬೋದು. ಬಟ್ ವರ್ಕಿಂಗ್ ಅವರ್ಸಲ್ಲಿ ನೀವು ಶಾಪ್ ಫ್ಲೋರಿಗೆ ಹೋಗುವಾಗ ದಯವಿಟ್ಟು ಅವನ್ನ ರಿಮೂವ್ ಮಾಡಿಬಿಟ್ಟು, ಲಾಕರ್ ಫೆಸಿಲಿಟಿ ಇರುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಳಿ, ಅದರಲ್ಲಿ ಇಟ್ಬಿಟ್ಟು ಹೋಗಿ. ನೆಕ್ಸ್ಟ್ ಇನ್ನೊಂದೇನಂದರೆ, ಅನ್ಮ್ಯಾರಿಡ್ ಗರ್ಲ್ಸ್ ಇರ್ತಾರೆ, ಅವರಿಗೆ ಚೈನ್, ವಾಚ್, ರಿಂಗು, ಬಳೆ ಅಲೋ ಇರೋದಿಲ್ಲ. ಸೊ ಅವರು ಕೂಡ ಅದನ್ನು ರಿಮೂವ್ ಮಾಡಿಬಿಟ್ಟು ಬರಬೇಕು. ಲಾಕರ್ ಫೆಸಿಲಿಟೀಸ್ ಇರುತ್ತೆ ನಿಮಗೆ. ಲಾಕರ್ಗೆ ಕೀ ಕೂಡ ನೀವೇ ತರಬೇಕಾಗಿರುತ್ತೆ. ಆ ಲಾಕರ್ ಫೆಸಿಲಿಟಿ ಕೊಟ್ಟಿರ್ತೀವಿ. ನೀವು ಈ ಫೋನ್ ಕೂಡ ವರ್ಕಿಂಗ್ ಅವರ್ಸಲ್ಲಿ ಯೂಸ್ ಮಾಡೋ ಹಾಗಿಲ್ಲ. ಫೋನ್ ಮತ್ತು ನಿಮಗೆ ಏನೇ ಬಿಲಾಂಗಿಂಗ್ಸ್ ಅಂದರೆ ನಿಮ್ಮ ವಸ್ತುಗಳು ಏನಿರುತ್ತೆ ನೀವು ಅದನ್ನೆಲ್ಲ ಲಾಕರಲ್ಲಿ ಇಟ್ಬಿಟ್ಟೆ ಕೆಲಸಕ್ಕೆ ಹೋಗಬೇಕಾಗಿರುತ್ತೆ. ಸೊ ನೀವು ಕೆಲಸಕ್ಕೆ ಹೋಗೋಕ್ಕಿಂತ ಮುಂಚೆ ಲಾಕರಲ್ಲಿ ಏನು ಇಟ್ಟಿರ್ತೀರೋ ಅದೆಲ್ಲ ವಸ್ತುಗೂ ನೀವೇ ಜವಾಬ್ದಾರಿ ಆಗಿರ್ತೀರಾ. CC ಕ್ಯಾಮ್ರಾಸ್ ಇರುತ್ತೆ, ಆದರೂ ನಿಮ್ಮ ವಸ್ತುಗೆ ನೀವೇ ಜವಾಬ್ದಾರಿ ಆಗಿರ್ತೀರಾ. ಸೊ ಲಾಕರ್ ಕೀ ಕೂಡ ಸೇಫ್ಟಿಯಾಗಿ ನೀವು ಇಟ್ಕೋಬೇಕು. ನಿಮ್ಮ ವಸ್ತುನ ಲಾಕರಲ್ಲಿ ಸೇಫ್ಟಿಯಾಗಿ ನಿಮ್ಮದೇ ಲಾಕರಲ್ಲಿ ಇಟ್ಟೋಗೋ ಜವಾಬ್ದಾರಿ ನಿಮ್ಮದೇ ಆಗಿರುತ್ತೆ. ಇದಿಷ್ಟು ಮೆಟಲ್ ಫ್ರೀ ಕಾನ್ಸೆಪ್ಟ್ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು, ಇಲ್ಲಿ ಅಟೆಂಡೆನ್ಸ್ ಕ್ಯಾಲ್ಕುಲೇಷನ್. ಇಲ್ಲಿ 26 ದಿನದ ಪೇಮೆಂಟ್ ಇರುತ್ತೆ. ತಿಂಗಳಲ್ಲಿ 30 ದಿನ. ಫಸ್ಟ್ 4 ದಿನ ಹೆಂಗೆ ಕ್ಯಾಲ್ಕುಲೇಟ್ ಮಿಸ್ ಆಗಿರುತ್ತೆ ಇದರಲ್ಲಿ ಅಂತಂದರೆ, ಪ್ರತಿ ಒಂದು ತಿಂಗಳಲ್ಲಿ 4 ಭಾನುವಾರ ಬರುತ್ತೆ. ಹಾಗಾಗಿ ಭಾನುವಾರ ಕಂಪನಿನೇ ರಜಾ. ಸೊ 26 ದಿನದ ಪೇಮೆಂಟ್ ಇರುತ್ತೆ ಈ ಕಂಪ್ನಿಲಿ. 26 ದಿನದ ಪೇಮೆಂಟ್ ಅಂದರೆ ಅದರಲ್ಲಿ ನೀವು ಯಾವ ಥರ ಶಿಫ್ಟ್ ಮಾಡ್ತೀರಾ ಅದು ಕೂಡ ಡಿಪೆಂಡ್ ಆಗಿರುತ್ತೆ. ಎಷ್ಟು ದಿನ ನೀವು ಪ್ರೆಸೆಂಟ್ ಇರ್ತೀರಾ, ನಿಮ್ಮ ಅಟೆಂಡೆನ್ಸ್ ಎಷ್ಟು ದಿನ ಪ್ರೆಸೆಂಟ್ ತೋರಿಸ್ತಾ ಇದೆ ಅದ್ರ ಮೇಲೆ ನಿಮ್ಮ 26 ದಿನದ ಪೇಮೆಂಟ್ ಡಿಸೈಡ್ ಆಗುತ್ತೆ. ಒಮ್ಮೊಮ್ಮೆ ಜಾಸ್ತಿ ಡಿಪಾರ್ಟ್ಮೆಂಟಲ್ಲಿ ಜಾಸ್ತಿ ದಿನ ಬಿ ಶಿಫ್ಟ್ ಹಾಕಿದ್ರು ಅಂತಂದರೆ ಸ್ವಲ್ಪ ಸ್ಯಾಲ್ರಿಯಲ್ಲಿ ಕಡಿಮೆ ಬರುತ್ತೆ. ಯಾಕಂದರೆ ಬಿ ಶಿಫ್ಟ್ ಅಲೋವೆನ್ಸ್ ಬಂದುಬಿಟ್ಟು 25 ರೂಪೀಸ್ ಆಗಿರುತ್ತೆ. ಸಪೋಸ್ ನಿಮಗೆ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ರಿಕ್ವೈರ್ಮೆಂಟ್ ಜಾಸ್ತಿ ಇದ್ದು ಎ ಶಿಫ್ಟ್ ನೈಟ್ ಶಿಫ್ಟ್ ಜಾಸ್ತಿ ಮಾಡಿಸಿದ್ರು ಅಂದರೆ 50 ರೂಪಾಯಿ ಅಲೋವೆನ್ಸ್ ಇರೋದ್ರಿಂದ ನಿಮ್ಮ ಸ್ಯಾಲ್ರಿ ಸ್ವಲ್ಪ ಜಾಸ್ತಿನೇ ಬಂದಿರುತ್ತೆ. ಇದು ನೀವು ಎಷ್ಟು ದಿನ ಪ್ರೆಸೆಂಟ್ ಇರ್ತೀರಾ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಒಂದೊಂದು ತಿಂಗಳಲ್ಲಿ ಬರೀ 3 ಭಾನುವಾರ ಬಂತು ಅಂದಾಗ 27 ದಿನದ ಪೇಮೆಂಟ್ ಆಗುತ್ತೆ. ಸೊ ಅವಾಗ ನೀವು ಒಂದಿನ ಜಾಸ್ತಿ ವರ್ಕ್ ಮಾಡಿರೋದ್ರಿಂದ ಕಂಪ್ನಿ ಕಡೆಯಿಂದನೇ 1,000 ರೂಪಾಯಿ ಜಾಸ್ತಿ ಬೀಳುತ್ತೆ ಸ್ಯಾಲ್ರಿ. ಒಂದೊಂದು ತಿಂಗಳಲ್ಲಿ 5 ಭಾನುವಾರ ಬಂತು ಅಂದರೆ ಒಂದಿನದ ಸ್ಯಾಲ್ರಿ ಕಡಿಮೆ ಆಗುತ್ತೆ. ಯಾಕಂದ್ರೆ ಒಂದಿನ ನೀವು ಕೆಲಸ ಕಡಿಮೆ ಮಾಡಿರ್ತೀರಾ, ಹಾಗಾಗಿ ಕಂಪ್ನಿ ಕಡೆಯಿಂದನೇ 1,000 ರೂಪಾಯಿ ಕಡಿಮೆ ಸಂಬಳ ಬಂದಿರುತ್ತೆ. ಇದು ನಿಮಗೆ ಸಂಬಳದ ಮೇಲೆ ಕ್ಲಾರಿಟಿ ಇರಬೇಕಾಗಿರುತ್ತೆ. ನೆಕ್ಸ್ಟ್, ಕಂಪನಿಯಲ್ಲಿ ದೊಡ್ಡ ದೊಡ್ಡ ಹಬ್ಬ,
ಗೌರ್ಮೆಂಟ್ ರಜಾ, ಸಂಡೇಸ್ ಅಷ್ಟೇ ರಜಾ. ಇದು ಬಿಟ್ಟು ಸ್ವಂತ ನೀವು ಏನೇ ಲೀವ್ಸ್ ತಗೊಂಡ್ರು ಅದಕ್ಕೆಲ್ಲ ಪೇಮೆಂಟ್ ಇರೋದಿಲ್ಲ. ಅವತ್ತಿನ ದಿನದ ಸಂಬಳ ಕಟ್ ಮಾಡ್ತಾರೆ. ನೀವು ರಜಾ ತಗೋಬಹುದು, ಅದಕ್ಕೆ ಪರ್ಮಿಷನ್ ಕೊಡ್ತಾರೆ, ಆದ್ರೆ ಸಂಬಳ ಮಾತ್ರ ಡಿಡಕ್ಷನ್ ಆಗೇ ಆಗುತ್ತೆ. ಕಂಪ್ನಿ ಕಡೆಯಿಂದ ಏನ್ ರಜಾ ಕೊಡ್ತಾರೋ ಅದಕ್ಕಷ್ಟೇ ಪೇಮೆಂಟ್ ಆಗಿರುತ್ತೆ. ನೀವು ತಗೊಳ್ಳೋ ಯಾವುದೇ ಸ್ವಂತ ರಜಕ್ಕೂ ಪೇಮೆಂಟ್ ಇರೋದಿಲ್ಲ. ನೆಕ್ಸ್ಟ್, ನೀವು ಲೀವ್ ಅಪ್ರೂವಲ್ ತಗೋಬೇಕು ಅಂದ್ರೆ 1 ದಿನ 2 ದಿನ 3 ದಿನ ಆದ್ರೆ ಓಕೆ. 3 ದಿನದ ಮೇಲೆ ನಿಮ್ದು ಲೀವ್ ಕಂಟಿನ್ಯೂ ಆಗ್ತಾ ಇದೆ ಅಂದ್ರೆ ನೀವು ಅದಕ್ಕೆ ಪರ್ಮಿಷನ್ ತಗೊಳ್ಳೇಬೇಕಾಗಿರುತ್ತೆ. ವಿತೌಟ್ ಪರ್ಮಿಷನ್ ಅಂದ್ರೆ ಪರ್ಮಿಷನ್ ಇಲ್ಲದೆ ನಿಮ್ಮ ರಜಾ ಕಂಟಿನ್ಯೂ ಆಗ್ತಾ ಇದೆ 4ನೇ ದಿನನೂ ಅಂತಂದ್ರೆ ನಿಮ್ಮ ID ಅಪ್ಸ್ಕಾಂಡ್ ಆಗುತ್ತೆ, ಇಲ್ಲ ಡಿಆಕ್ಟಿವೇಟ್ ಆಗುತ್ತೆ. ಆಮೇಲೆ ನೀವು ಮತ್ತೆ ಕಂಪ್ನಿಗೆ ಬರಬೇಕು ಅಂದ್ರೆ ಅದು ರೀಜಾಯ್ನಿಂಗ್ ಪ್ರೊಸೀಜರ್ ಅಲ್ಲೇ ಬರಬೇಕು. ರೀಜಾಯ್ನಿಂಗ್ ನೀವು ಬಿಟ್ಟ ದಿನದಿಂದ 3 ತಿಂಗಳಾದ್ಮೇಲೆ ಕಂಪ್ನಿಯವನು ಚಾನ್ಸ್ ಕೊಡೋದು. ಹಾಗಾಗಿ ದಯವಿಟ್ಟು ನೀವು ಏನೇ ಲೀವ್ ತಗೊಂಡ್ರು ಅದನ್ನ ಫಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಅಪ್ಡೇಟ್ ಮಾಡಿ, ನಿಮ್ಮ ಲೈನ್ ಲೀಡರ್ ಕಡೆಯಿಂದ ಪರ್ಮಿಷನ್ ತಗೊಳ್ಳಿ. ಮತ್ತೆ ಎಲ್ಲಾ ಶಾಪ್ ಫ್ಲೋರ್ ಅಂದ್ರೆ ನೀವು ಯಾವುದೇ ಶಾಪ್ ಫ್ಲೋರ್ ಅಲ್ಲಿ ವರ್ಕ್ ಮಾಡಿದ್ರು ER ಹೆಲ್ಪ್ ಡೆಸ್ಕ್ ಅಂತ ಇರುತ್ತೆ, ಅಲ್ಲಿ ದಯವಿಟ್ಟು ಲೀವ್ ಲೆಟರ್ನ ಬರೀರಿ. ನೆಕ್ಸ್ಟ್ ನಾವು ವೆಂಡರೇ ಬಂದ್ಬಿಟ್ಟು ಅದಕ್ಕೆ ಅಪ್ರೂವಲ್ ಕೊಡ್ತೀವಿ. ಸೊ ನಿಮಗೆ ಇದು ಲೀಗಲಿ ಅಪ್ರೂವಲ್ ಆಗೋದ್ರಿಂದ ನೀವು ಎಷ್ಟು ದಿನ ಲೀವ್ ಹೋಗಿ ಬಂದ್ರು ನೀವು ಅಲ್ಲಿ ಏನ್ ಲೀವ್ ಇಷ್ಟು ದಿವಸ ಬೇಕು ಅಂತ ಬರ್ದಿರ್ತೀರೋ ಅಲ್ಲಿವರೆಗೂ ನಿಮ್ಮ ID ಕಾರ್ಡ್ ಹೋಲ್ಡ್ ಅಲ್ಲೇ ಇರುತ್ತೆ, ಡಿಆಕ್ಟಿವೇಟ್ ಆಗೋದಿಲ್ಲ. ಬಟ್ ಸಂಬಳ ಮಾತ್ರ ನೀವು ಇನ್ಫಾರ್ಮ್ ಮಾಡಿ ಹೋದ್ರೂ ಕಟ್ ಆಗೇ ಆಗತ್ತೆ, ಆದ್ರೆ ನಿಮ್ಮ ID ಕಾರ್ಡ್ ಸೇಫ್ ಆಗಿರುತ್ತೆ. ಬಟ್ ನೀವು ಇದೆಲ್ಲಾನು ಇನ್ಫಾರ್ಮ್ ಮಾಡಿ ಹೋಗ್ಲಿಕ್ಕೆ ಆಗ್ಲಿಲ್ಲ, ಎಮರ್ಜೆನ್ಸಿ ಬಂತು, ಹೋಗ್ಲೇಬೇಕಾಗಿತ್ತು ಅಂದ್ರೂ ಫಸ್ಟ್ ನಿಮ್ಮ ಡಿಪಾರ್ಟ್ಮೆಂಟ್ ಅವರಿಗೆ ಅದಕ್ಕೆ ಏನ್ ವ್ಯಾಲಿಡ್ ಪ್ರೂಫ್ ಇದೆ ಅಂದ್ರೆ ಸಪೋಸ್ ನೀವು ಎಕ್ಸಾಮಿಗೆ ಅರ್ಜೆಂಟ್ ಆಗಿ ಹೋಗ್ತಾ ಇದ್ದೀರಾ, ನಿಮ್ಮ ಹಾಲ್ ಟಿಕೆಟ್ಸ್ ನ ಕಳಿಸೋದು, ಹೆಲ್ತ್ ಎಮರ್ಜೆನ್ಸಿ ಇದೆ ಹೋಗ್ತಾ ಇದ್ರ ಅಂದ್ರೆ ಹೆಲ್ತ್ ರಿಪೋರ್ಟ್ಸ್ನ ಸ್ಕ್ಯಾನಿಂಗ್ ಮಾಡಿಸಿರೋದು, ಎಕ್ಸ್ರೇ ಮಾಡಿಸಿರೋದನ್ನ ಕಳಿಸ್ಬೇಕಾಗಿರುತ್ತೆ. ಮದುವೆಗೆ ಎಮರ್ಜೆನ್ಸಿ ಹೋಗ್ತಾ ಇದ್ದೀರಾ ಅಂತಂದ್ರೆ ಇನ್ವಿಟೇಷನ್ ಕಾರ್ಡ್ನ ಕಳಿಸ್ಬೇಕಾಗಿರುತ್ತೆ. ಇದು ನಿಮ್ಮ ಲೈನ್ ಲೀಡರ್ಗೆ ಕಳಿಸ್ಬಿಟ್ಟು ಅಪ್ರೂವಲ್ ತಗೊಂಡು ಕೂಡಲೇ HR ಡಿಪಾರ್ಟ್ಮೆಂಟ್ ಅಂದ್ರೆ GRMS HR ಹೆಲ್ಪ್ಲೈನ್ ನಂಬರ್ಗೆ ನೀವು ಕಳಿಸ್ಕೊಟ್ರೆ ನಾವು ID ಕಾರ್ಡ್ನ ಹೋಲ್ಡ್ ಮಾಡಿಸ್ಕೊಡ್ತೀವಿ. ಸಪೋಸ್ ನೀವು ಯಾರಿಗೂ ಹೇಳಲಾರ್ದೆ ನೀವು ಜಾಸ್ತಿ ದಿನ ಲೀವ್ ತಗೊಂಡು ಹೋದ್ರೆ ನಿಮ್ಮ ID ಕಾರ್ಡ್ ಲೆಫ್ಟ್ ಆಗತ್ತೆ, ಆಮೇಲೆ ನಾವು ಯಾರು ಹೆಲ್ಪ್ ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ಲೀಸ್ ಲೀವ್ ಹಾಕೊಳ್ಳುವಾಗ ಇನ್ಫಾರ್ಮ್ ಮಾಡಿ ಲೀವ್ ಹಾಕೊಳ್ಳಿ. ಆಮೇಲೆ ಪೇಮೆಂಟ್ ಕ್ಯಾಲ್ಕುಲೇಷನ್ ಆಗೋದು ಇಲ್ಲಿ ಎವ್ರಿ ಮಂತ್ 21st ಇಂದ ನೆಕ್ಸ್ಟ್ ಮಂತ್ 20th ವರೆಗೂ ಕ್ಯಾಲ್ಕುಲೇಷನ್ ಆಗಿ 26th ಇಂದ 30th ಒಳಗಡೆ ನಿಮ್ಮ ಸ್ಯಾಲ್ರಿ ಬೀಳುತ್ತೆ. ಹೇಗೆ ಅಂದ್ರೆ ಎಕ್ಸಾಂಪಲ್ ಜುಲೈ 21st ಇಂದ ಆಗಸ್ಟ್ 20th ವರೆಗೂ ಕ್ಯಾಲ್ಕುಲೇಟ್ ಆಗಿ ಆಗಸ್ಟ್ 26th ಇಂದ 30th ಒಳಗೆ ಸ್ಯಾಲ್ರಿ ಬೀಳುತ್ತೆ. ಈ ಸ್ಯಾಲ್ರಿ ಹೇಗೆ ಡಿಸೈಡ್ ಆಗುತ್ತೆ ಅಂದ್ರೆ ನಿಮಗೆ ಅಟೆಂಡೆನ್ಸ್ ಚೆಕ್ ಮಾಡ್ಕೊಳ್ಳೋಕೆ ಅಂತ ಫಾಕ್ಸ್ಕಾನ್ ಕಂಪನಿಯಿಂದ ಐ ಪಾಕೆಟ್ ಅನ್ನೋ ಆ್ಯಪ್ನ ಕೊಡ್ತಾರೆ. ಆ ಐ ಪಾಕೆಟ್ ಆ್ಯಪ್ ನಿಮ್ಮ ಫೋನಲ್ಲಿ ಲಾಗಿನ್ ಮಾಡ್ಕೋಬಹುದು. ನೀವು ಎಲ್ಲೇ ಇದ್ರೂ ನಿಮ್ಮ ಅಟೆಂಡೆನ್ಸ್ನ ಚೆಕ್ ಮಾಡ್ಕೋಬಹುದು. ಡೈಲಿ ನಿಮ್ಮ ಅಟೆಂಡೆನ್ಸ್ನ ಕರೆಕ್ಟಾಗಿ ಪಂಚ್ ಆಗಿದೆನಾ, ಕರೆಕ್ಟಾಗಿ ಪ್ರೆಸೆಂಟ್ ತೋರಿಸ್ತಾ ಇದೆನಾ ಅಂತ ಚೆಕ್ ಮಾಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದೇ ಇರುತ್ತೆ. ಒಂದು ದಿನ ಅದರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಕಂಡು ಬಂದ್ರೂ ನೀವು ಇಮಿಡಿಯೇಟ್ಲಿ ನಿಮ್ಮ ಡಿಪಾರ್ಟ್ಮೆಂಟ್ ಅವ್ರನ್ನ ಕೇಳಬೇಕು. ಸಪೋಸ್ ನಿಮಗೆ ಗೊತ್ತಾಗಲಿಲ್ಲ ಅಂದರೆ GRMS ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿದ್ರೆ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ, ನಾವು ನಿಮಗೆ ಗೈಡ್ ಮಾಡ್ಕೊಡ್ತೀವಿ. ಅದು ದಿನ ಅಟೆಂಡೆನ್ಸ್ನ ಚೆಕ್ ಮಾಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದೇ ಆಗಿರುತ್ತೆ. ನೀವು ಕರೆಕ್ಟಾಗಿ ಅಟೆಂಡೆನ್ಸ್ನ ಚೆಕ್ ಮಾಡ್ಕೊತಿದ್ರೆ ಮಂತ್ ಎಂಡಲ್ಲಿ ನಿಮ್ಮ ಸ್ಯಾಲ್ರಿ ಕರೆಕ್ಟಾಗಿ ನಿಮಗೆ ತಲುಪುತ್ತೆ. ಇದಿಷ್ಟು ಕಂಪನಿಯ ರೂಲ್ಸ್ ಆಗಿರುತ್ತೆ. ಇದನ್ನ ನೀವು ತಪ್ಪದೆ ತಿಳ್ಕೊಂಡು ನಂತರ ಆನ್ ಬೋರ್ಡಿಂಗ್ ಪ್ರೊಸೀಜರ್ಗೆ ಬರಬೇಕಾಗಿರುತ್ತೆ. ಆನ್ ಬೋರ್ಡಿಂಗ್ ಅಲ್ಲಿ ನೀವು ಬರುವಾಗ ಎಲ್ಲಾ ತರಹದ ಡಾಕ್ಯುಮೆಂಟ್ಸ್ ಒರಿಜಿನಲ್ ಪ್ಲಸ್ ಜೆರಾಕ್ಸ್ ತರಬೇಕಿರುತ್ತೆ. ಮೇನ್ಲಿ ಆಧಾರ್ ಕಾರ್ಡ್ ಮತ್ತೆ 10th ಮಾರ್ಕ್ಸ್ ಕಾರ್ಡ್ ಕಂಪಲ್ಸರಿ ಒರಿಜಿನಲ್ ಮತ್ತೆ ಜೆರಾಕ್ಸ್ ಬೇಕೇ ಬೇಕು. ನೆಕ್ಸ್ಟ್ ನಿಮ್ಮ ಎಜುಕೇಶನ್ ರಿಲೇಟೆಡ್ ಏನ್ ಡಾಕ್ಯುಮೆಂಟ್ಸ್ ಇದೆ ಅದನ್ನೆಲ್ಲ ಜೆರಾಕ್ಸ್ ತರಬೇಕು. 2 ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತೆ ನಿಮ್ಮ ಪರ್ಸನಲ್ ಬ್ಯಾಂಕ್ ಡೀಟೇಲ್ಸ್ನು ಕೂಡ ತರಬೇಕಾಗಿರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ನೀವು ID ಕಾರ್ಡ್ನ ಏನಾದ್ರು ಕಳ್ಕೊಂಡ್ರೆ 100 ರೂಪೀಸ್ ನಿಮ್ಮ ಸ್ಯಾಲ್ರಿಲಿ ಡಿಡಕ್ಷನ್ಸ್ ಇರುತ್ತೆ. ಆಮೇಲೆ ನಿಮ್ಮ ID ಕಾರ್ಡ್ನ ನೀವೇ ಪಂಚ್ ಮಾಡಬೇಕಾಗಿರುತ್ತೆ. ಬೇರೆಯವ್ರ ID ಕಾರ್ಡ್ ಎಲ್ಲ ಇಟ್ಕೊಂಡು ಪ್ರಾಕ್ಸಿ ಪಂಚ್ ಮಾಡಿದ್ರೆ ಟರ್ಮಿನೇಷನ್ ಆಗುತ್ತೆ. ಸೊ ಆ ತಪ್ಪನ್ನ ದಯವಿಟ್ಟು ಮಾಡಬೇಡಿ. ಕ್ಯಾಂಟೀನ್ ಏರಿಯಾದಲ್ಲಿ ಕರೆಕ್ಟಾಗಿ ಫುಡ್ನ ಯೂಸ್ ಮಾಡ್ಕೋಬೇಕು. ಬೇರೆಯವ್ರ ID ಕಾರ್ಡ್ ಎಲ್ಲ ತಗೊಂಡು ಪಂಚ್ ಮಾಡಬಾರ್ದು. ಇದು ಕ್ಯಾಂಟೀನ್ ಏರಿಯಾ ಡೀಟೇಲ್ಸ್ ಇರುತ್ತೆ, ರೂಲ್ಸ್ ಇರುತ್ತೆ. ಕ್ಯಾಬಲ್ಲಿ ಕೂಡ ಅಷ್ಟೇ, ಬೇರೆಯವರ ಜೊತೆ ಅಫೇರ್ ಆಗಲಿ, ಮಿಸ್ಕಮ್ಯುನಿಕೇಷನ್ಸ್ ಆಗಲಿ, ಆರ್ಗ್ಯುಮೆಂಟ್ಸ್ ಆಗಲಿ ಬೇಡ. ಹೋದ್ರ ಬಂದ್ರ ಅಷ್ಟೇ ಇರಬೇಕು ಕ್ಯಾಬಲ್ಲಿ. ಬೇರೆಯವ್ರ ಜೊತೆ ಎಕ್ಸ್ಟರ್ನಲ್ ಅಫೇರ್ಸ್ ನಮಗೆ ಬೇಡ. ಸೀಟ್ ರಿಸರ್ವೇಷನ್ಸ್ ಕೂಡ ಕ್ಯಾಬಲ್ಲಿ ಇರೋದಿಲ್ಲ. ಸೊ ನಿಮ್ಮ ಸೀಟು ನಿಮಗೆ ಕರೆಕ್ಟಾಗಿ ಸಿಕ್ಕಿದೆನಾ ನೋಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸು ಅವ್ರು ಬಂದು ಅವ್ರು ಕುತ್ಕೋತಾರೆ. ಮತ್ತೆ ಕ್ಯಾಬಲ್ಲಿ ಅಷ್ಟೇ ಜೋರಾಗಿ ಸಾಂಗ್ಸ್ ಕೇಳೋದು, ರೀಲ್ಸ್ ನೋಡೋದು ಅದೆಲ್ಲ ಬೇಡ. ಏನೇ ಇದ್ರೂ ಹೆಡ್ಫೋನ್ಸ್ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಸೌಂಡು ನಿಮಗೆ ಕೇಳಿದ್ರೆ ಸಾಕು. ಇದಿಷ್ಟು ಕ್ಯಾಬ್ ರೂಲ್ಸ್ ಇರುತ್ತೆ. ನೆಕ್ಸ್ಟ್ ಶಾಪ್ ಫ್ಲೋರ್ ರೂಲ್ಸ್ ಬಂದ್ಬಿಟ್ಟು ಟಚ್ ಮಾಡಿ ಅಂತ ಹೇಳಿದ್ದನ್ನ ಅಷ್ಟೇ ಟಚ್ ಮಾಡಬೇಕು. ಅದು ಕೂಡ ಗ್ಲೌಸ್ ಹಾಕೊಂಡ್ರೆ ಟಚ್ ಮಾಡಬೇಕು. ಪ್ರಾಪರ್ ಆಗಿ ಏಪ್ರಾನ್ಸ್ EST ನ ಯೂಸ್ ಮಾಡಬೇಕು. EST ಆಗಲಿ ಏಪ್ರಾನ್ಸ್ ಆಗಲಿ ಬಿಟ್ಟು ಬಂದ್ರೆ ಶಾಪ್ ಫ್ಲೋರ್ಗೆ ಎಂಟ್ರಿ ಇರೋದಿಲ್ಲ. ದಯವಿಟ್ಟು ಅವ್ರು ಏನು ಯೂನಿಫಾರ್ಮ್ ಕೊಟ್ಟಿರ್ತಾರೆ, ನಿಮಗೆ ಏನು ESTs ಕೊಟ್ಟಿರ್ತಾರೆ ಅದನ್ನ ಕಂಪಲ್ಸರಿ ಯೂಸ್ ಮಾಡಿ. ಟಚ್ ಮಾಡಿ ಅಂದಿರೋ ವಸ್ತುನ ಗ್ಲೌಸ್ ಹಾಕೊಂಡ್ರೆ ಟಚ್ ಮಾಡಿ. ಟಚ್ ಮಾಡಬೇಡಿ ಅಂದಿದ್ದನ್ನ ದಯವಿಟ್ಟು ಟಚ್ ಮಾಡಬೇಡಿ. ಬಿಕಾಸ್ ಇದೆಲ್ಲ ಟರ್ಮಿನೇಷನ್ಗೆ ಒನ್ ಆಫ್ ದ ಮೇನ್ ರೀಸನ್ ಆಗಿರುತ್ತೆ. ನೆಕ್ಸ್ಟ್ ಓಡಾಡುವಾಗ, ಬರುವಾಗ, ಹೋಗುವಾಗ ರನ್ನಿಂಗ್ ಬೇಡ. ಪಂಚ್ ಮಾಡುವಾಗ ಕ್ಯೂ ಇದ್ದೇ ಇರುತ್ತೆ, ಅರ್ಜೆಂಟ್ ಬೇಡ. ನೋಡಿಕೊಂಡು ಒಂದು 2 ಮಿನಿಟ್ಸ್ ನಿಮ್ಮದೇ ID ಕಾರ್ಡ್ ಪಂಚ್ ಆಗ್ತಾ ಇದೆನಾ, ID ನಂಬರು ನೇಮ್ ತೋರಿಸ್ತಾ ಇದೆನಾ, ಗ್ರೀನ್ ಟಿಕ್ ಮಾರ್ಕ್ ಬಂದಿದೆನಾ ಚೆಕ್ ಮಾಡಿಕೊಂಡು ಪಂಚ್ ಮಾಡಿ. ಅವಾಗೆ ನಿಮ್ಮದು ಐ ಪಾಕೆಟಲ್ಲೂ ಕೂಡ ಕರೆಕ್ಟಾಗಿ ಪ್ರೆಸೆಂಟ್ ಆಬ್ಸೆಂಟ್ ಅಪ್ಡೇಟ್ ಆಗುತ್ತೆ. ಇದನ್ನೆಲ್ಲ ಚೆಕ್ ಮಾಡ್ಕೊಳ್ಳಾರ್ದೆ ನೀವೇನಾದರೂ
ಮಿಸ್ಟೇಕ್ ಮಾಡ್ಕೊಂಡ್ರಿ ಅಂತಂದರೆ ಸ್ಯಾಲ್ರಿಲೂ ಡಿಡಕ್ಷನ್ ಆಗುತ್ತೆ, ಆಮೇಲೆ ಯಾರೂ ಹೆಲ್ಪ್ ಮಾಡೋಕ್ಕಾಗೋದಿಲ್ಲ. ಇದೆಲ್ಲ ಟಫೆಸ್ಟ್ ರೂಲ್ಸ್ ಇರುತ್ತೆ. ಸ್ವಲ್ಪ ತಲೆಯಲ್ಲೆಲ್ಲನೂ ನೆನ್ಪಿಟ್ಕೊಂಡು ನಿಮ್ಮ ಎಚ್ಚರಿಕೆಯಲ್ಲಿ ನೀವಿದ್ರೆ ಕಂಪ್ನಿಲಿ ಲಾಂಗ್ ಟೈಮ್ ಇರ್ಬೋದು. ಏನೇ ಇರಲಿ ER ಹೆಲ್ಪ್ ಡೆಸ್ಕ್ ಇರುತ್ತೆ, ಆಮೇಲೆ GA ಹೆಲ್ಪ್ ಡೆಸ್ಕ್ ಇರುತ್ತೆ, EHS ಹೆಲ್ಪ್ ಡೆಸ್ಕ್ ಕೂಡ ಇರುತ್ತೆ. ನಿಮಗೆ ಎಮರ್ಜೆನ್ಸಿ ಬಿದ್ದರೆ OHCಗೂ ಕರ್ಕೊಂಡು ಹೋಗ್ತಾರೆ. ಎಲ್ಲ ಥರದ ಟ್ರೀಟ್ಮೆಂಟ್ ಫೆಸಿಲಿಟೀಸು ನಿಮಗೆ ಒಳಗಡೆ ಇರುತ್ತೆ. ಸೊ ಏನೇ ಇರಲಿ ಎಲ್ಲ ಇನ್ಫಾರ್ಮೇಷನ್ ಕೊಟ್ಬಿಟ್ಟೆ ನೀವು ರಜೆ ತೊಗೊಳ್ಳೋದು, ಆಮೇಲೆ ಲಾಕರ್ ಸಿಸ್ಟಮ್ಸ್ನ ಯೂಸ್ ಮಾಡೋದು ಮಾಡಬೇಕು. ನಿಮ್ಮ ವಸ್ತುನ ನೀವಷ್ಟೇ ಟಚ್ ಮಾಡಬೇಕು. ಬೇರೆಯವರು ಟಚ್ ಮಾಡಿದ್ರೆ ಕೂಡ ಅದನ್ನು ಟರ್ಮಿನೇಷನ್ವರೆಗೂ ತೊಗೊಂಡು ಹೋಗ್ತಾರೆ. ದಯವಿಟ್ಟು ನನ್ನ ಫ್ರೆಂಡ್ ಬ್ಯಾಗ್ ಅಂತ ತೊಗೊಂಡೆ, ಇನ್ನೊಬ್ರು ನನಗೆ ಗೊತ್ತಿರೋರ ಬ್ಯಾಗ್ ಅಂತ ತೊಗೊಂಡೆ, ಅದನ್ನೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ಫ್ರೆಂಡ್ಶಿಪ್ ಏನೇ ಇದ್ರೂ ಕಂಪ್ನಿ ಕಾಂಪೌಂಡಿಂದ ಹೊರಗಡೆ ಇರಲಿ. ಕಂಪ್ನಿ ಒಳಗಡೆ ನಿಮ್ಮ ಥಿಂಗ್ಸ್ನ ಮಾತ್ರ ನೀವು ಟಚ್ ಮಾಡಿ, ನಿಮ್ಮ ಥಿಂಗ್ಸಿಗೆ ಮಾತ್ರ ನೀವು ಜವಾಬ್ದಾರಿಯಾಗಿರಿ. ಬೇರೆಯವ್ರ ಥಿಂಗ್ಸು ನಮಗೆ ಬೇಡ. ಅಲ್ಲಿ ನೀವಾಯಿತು, ನಿಮ್ಮ ಕೆಲಸ ಆಯಿತು. ಕ್ಯಾಬಲ್ಲಿ ನೀವಷ್ಟೇ ಹೋದ್ರ ಬಂದ್ರ, ಕ್ಯಾಂಟೀನ್ ಏರಿಯಾದಲ್ಲಿ ನಿಮ್ದಷ್ಟೇ ಕಾರ್ಡ್ ಯೂಸ್ ಮಾಡಿಕೊಂಡು ಊಟ ಮಾಡ್ಕೊಂಡ್ರ, ಪಂಚಿಂಗಲ್ಲಿ ನಿಮ್ದಷ್ಟೇ ಕಾರ್ಡ್ ಯೂಸ್ ಮಾಡ್ಕೊಂಡು ಅಟೆಂಡೆನ್ಸ್ ಹಾಕ್ಕೊಂಡ್ರ, ನಿಮ್ಮ ಕೆಲಸ ನೀವು ಕರೆಕ್ಟಾಗಿ ಮಾಡಿದ್ರ ಬಂದ್ರ, ಆ ಥರ ಇದ್ದರೆ ನಿಮಗೆ ಕಂಪ್ನಿಯಿಂದ ಯಾರೂ ಕ್ವೆಶನ್ ಮಾಡಲ್ಲ. ನಿಮಗೆ ಯಾವುದೇ ಥರದ ಮಿಸ್ಟೇಕ್ಸು ನಿಮ್ಮಲ್ಲಿ ಕಂಡು ಬರಲ್ಲ. ಬಟ್ ನೀವು ಬೇರೆಯವ್ರ ವಿಷಯಕ್ಕೆ ನೀವು ಇನ್ವಾಲ್ವ್ ಆದ್ರಿ ಅಂತಂದರೆ ಇಲ್ಲಿ ತುಂಬ ಸ್ಟ್ರಿಕ್ಟ್ ರೂಲ್ಸ್ ಇದೆ. ದಯವಿಟ್ಟು ಆ ತಪ್ಪನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಇದಿಷ್ಟು ನೀವು ಕಂಪ್ನಿಗೆ ಬರೋಕ್ಕಿಂತ ಮುಂಚೆ ಬಂದಾದಮೇಲೆ ತಿಳ್ಕೊಬೇಕಾಗಿರೋಂಥ ರೂಲ್ಸು. ಇದನ್ನು ನೀವು ಖಂಡಿತವಾಗ್ಲೂ ಫಾಲೋ ಮಾಡಲೇಬೇಕಿರುತ್ತೆ. Thank you so much.